ನಮಸ್ಕಾರ ವೀಕ್ಷಕರೇ. ನಾನು ಈಗ ಒಂದು ಪಪ್ಪಾಯಿ ಗಿಡದಲ್ಲಿದ್ದೀನಿ. ಯಾರು ಬೆಳೆದಿರೋ ಈ ಪಪ್ಪಾಯಿ, ಎಲ್ಲಿ ಬೆಳೆದಿರೋದು, ಯಾವ ಒಂದು ರೈತ ಬೆಳೆದಿದ್ದಾನೆ, ಇದರಿಂದ ಲಾಭ ಎಷ್ಟು, ಇದರಿಂದ ಏನು ಪ್ರಯೋಜನ, ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ, ಎಷ್ಟು ಲಾಭದಾಯಕವಾಗಿರ್ತಾರೆ, ಯುವ ರೈತರಿಗೆ, ಪ್ರಗತಿಪರ ರೈತರಿಗೆ ಇದೊಂದು ವಿಚಾರ ಮುಟ್ಟಿಸ್ಲಿಕ್ಕೆ ನಾನು ಇಷ್ಟಪಡ್ತೀನಿ. ಸ್ನೇಹಿತರೆ, ಇದೊಂದು ರಾಮಬಾಣ ಅಂತಲೇ ಹೇಳ್ಬೋದು. ಎಕ್ಸಾಂಪಲ್, ನಾವೊಂದು ಡೆಂಗಿ ಫೀವರ್ ಬಂದಿರುತ್ತೆ. ಈ ಡೆಂಗಿ ಫೀವರು ಕಂಟ್ರೋಲ್ಗೆ ಬರ್ಬೇಕಂತ ಹೇಳಿದ್ರೆ ಪಪ್ಪಾಯ ತಿಂದರೆ ಆಟೋಮೆಟಿಕಲಿ ನಮಗೆ ಪ್ಲೇಟ್ಲೆಟ್ಸ್ ಅನ್ನೋದು ಇಂಪ್ರೂವ್ ಆಗೋಗುತ್ತೆ. ಆಟೋಮೆಟಿಕಲಿ ನಾವು ನಾರ್ಮಲ್ ಪೊಸಿಷನ್ಗೆ ಬಂದುಬಿಡ್ತೀವಿ. ಈ ಪಪ್ಪಾಯಿಂದ ಹಲವಾರು ಮನುಷ್ಯನ ಒಂದು ರೋಗಗಳನ್ನು ನಿರ್ವಹಣೆ ಮಾಡುವಂತಹ ರಾಮಬಾಣ. ಇದರಿಂದ ಬರೋವಂಥ ಹಾಲಿನಲ್ಲಿ ಮೆಡಿಷನನ್ನು ಉಪಯೋಗ ಮಾಡ್ತಾರೆ. ಇದರಿಂದ ಬರೋವಂಥ ಸೊಪ್ಪಲ್ಲಿ ನಾವು ಹಳ್ಳಿಗಳಲ್ಲಿ ನೋಡ್ಬೋದು. ನಮ್ಮ ಹಿರಿಯರು ಅದನ್ನು ಉಜ್ಜಿಬಿಟ್ಟು ಚೆನ್ನಾಗಿ ರಸ ತೆಗೆದುಬಿಟ್ಟು ಕುಡಿಸ್ತಾರೆ. ಈ ಕುಡಿಸೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ ಒಂದು ಪ್ಲೇಟ್ಲೆಟ್ಸ್ ಅನ್ನೋದು ಆಟೋಮೆಟಿಕಲಿ ಜನರೇಟ್ ಆಗೋಗಿ ನಮಗೆ ಡೆಂಗಿ ಫೀವರ್ ಅನ್ನೋದು ನಿರ್ನಾಮ ಆಗುತ್ತೆ ಅನ್ನೋದು ನಮ್ಮ ಹಿರಿಯರ ಒಂದು ದೊಡ್ಡ ಸಂಕಲ್ಪ ಮಾಡಿ ಇದನ್ನು ಔಷಧಿ ಬಳಸಿರ್ತಾರೆ. ಅದೇ ರೀತಿ ಇದನ್ನು ಬೆಳೆದು ಇದನ್ನು ಎಕ್ಸ್ಪೋರ್ಟ್ ಮಾಡಿ ಲಕ್ಷಾಂತರ ರೂಪಾಯಿಲು ಲಾಭದಾಯಕದಲ್ಲಿ ಹೋಗ್ತಿರುವಂತಹ ಒಬ್ಬ ಪ್ರತಿಭೆಯನ್ನು ನಾವು ಇಲ್ಲಿ, ಅಂದರೆ ಒಬ್ಬ ರೈತನನ್ನು ನಾವು ಅವರ ಒಂದು ಬಜೆಟ್ ಎಷ್ಟು ಹಾಕಿರ್ತಾರೆ, ಎಷ್ಟು ಭೂಮಿಗೆ ಹಾಕಿರ್ತಾರೆ, ಎಷ್ಟು ಗಿಡ ನಾಟಿ ಮಾಡಿರ್ತಾರೆ, ಇದರ ಒಂದು ಲಾಭದಾಯಕ ಎಷ್ಟಾಗಿರುತ್ತೆ, ಇದು ಕೊಯ್ಲು ಎಷ್ಟು ತಿಂಗಳಿಗೆ ಬರುತ್ತೆ, ಇದನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡಿಸೋದಕ್ಕೆ ನಾನು ಶಿಡ್ಲಘಟ್ಟ ತಾಲೂಕಿನ ಒಂದು ತುಮ್ನಹಳ್ಳಿ ಗ್ರಾಮ ಪಂಚಾಯಿತಿಯ ತುಮ್ನಹಳ್ಳಿ ಗ್ರಾಮದ ವರ್ಗದಿಂದ ಹುಟ್ಟಿದಂಥ ಪ್ರಗತಿಪರ ರೈತ ತುಮ್ನಹಳ್ಳಿ ವೆಂಕಟೇಶ್ ಅಂತಲೇ ಫೇಮಸ್ ಆಗಿರ್ತಾರೆ. ಅವರು ಬಹಳ ರಾಜಕಾರಣದಲ್ಲಿ ಸಕ್ರಿಯವಾಗಿ ಇರ್ತಾರೆ. ಪುಟ್ಟು ಆಂಜನಪ್ಪ ಅಂತೇಳಿ ಅವ್ರ ಜೊತೆಯಲ್ಲಿ ಸಕ್ರಿಯವಾಗಿ ಬಲಗೈ ಬಂಟ ಅಂತೇಳಿ ಕರೆಸ್ಕೊಂಡಿರ್ತಾರೆ. ನಮಗೆ ಎಲ್ಲ ಅಂತ ಹೇಳಿದ್ರೆ ಅವರು ಒಬ್ಬ ರಾಜಕಾರಣಿ ಅಂದ್ಕೊಂಡಿದ್ದೆ ನಾನು, ಇಲ್ಲಾಂದರೆ ಒಂದು ಬಿಸ್ನೆಸ್ ಮ್ಯಾನು, ಒಂದು ರಿಯಲ್ ಎಸ್ಟೇಟು ಈ ಒಂದು ಜೋನರಲ್ಲೇ ಇರ್ತಾರೆ ಅಂದ್ಕೊಂಡೆ. ಬಟ್ ಅವರು ಇಲ್ಲಿ ಒಂದು ಡಿಫ್ರೆಂಟ್ ಆ್ಯಂಗಲಲ್ಲಿ ನಮ್ಗೆ ಕಾಣಿಸಿದ್ರು. ಇದೇ ತುಮ್ನಹಳ್ಳಿ ಗ್ರಾಮದಲ್ಲಿ ನಾವು ಹೋಗ್ತಾ ಅವ್ರನ್ನ ಅಬ್ಸರ್ವ್ ಮಾಡಿದಾಗ ಒಂದು ನಿಕ್ಕರು ಮತ್ತು ಒಂದು ಟೀ ಶರ್ಟಲ್ಲಿ ಇರ್ತಾರೆ. ಹೋಗಿ ಕೇಳಿದ್ರೆ ಅವರು ಇಪ್ಪು ನೇರಳೆ ಬೆಳೆದಿದ್ದಾರೆ, ಅದರ ಜೊತೆ ಒಂದು ಲಾಭದಾಯಕವಾದ ಒಂದು ಬೆಳೆ ಬೆಳೆದಿರ್ತಾರೆ, ಅದೇ ಪಪ್ಪಾಯಿ. ಈ ಪಪ್ಪಾಯಿಗೆ ವಿದೇಶದಲ್ಲಿ ಬಹಳ ಒಂದು ಬೇಡಿಕೆ ಇರುವಂತಹ ಒಂದು ಬೆಳೆ ಆಗಿರುತ್ತೆ. ಎಕ್ಸ್ಪೋರ್ಟ್ ಆಗುತ್ತಂತೆ, ಇದು ವಿದೇಶದಲ್ಲಿ ಎಕ್ಸ್ಪೋರ್ಟ್ ಆಗುತ್ತಂತೆ. 1 kg ಏನಿಲ್ಲ ಅಂತ ಹೇಳಿದ್ರು ಪ್ರಸ್ತುತ ಇರುವಂಥ ಮಾರ್ಕೆಟ್ ವ್ಯಾಲ್ಯೂ 21 ರೂಪಾಯಿ. ಒಂದು ಕಾಯಿಯೇ ಬಂದು 2 kg ಮೇಲೆ ಬರುತ್ತೆ. 2 kg ಒಂದು ಕಾಯಿಂದ ಬರೋಬ್ಬರಿ ಅವರು 1 ವರ್ಷದಿಂದ 1.5 ವರ್ಷ ಇದನ್ನು ಕಾಪಾಡಿಕೊಂಡು ಬಂದರೆ ಅವ್ರಿಗೇನಿಲ್ಲ ಅಂದರೂ 20 ಲಕ್ಷ, ಮಿನಿಮಮ್ 20 ಲಕ್ಷ. ಅವ್ರಿಗೆ ಈಗ ಶಾಂಪಲ್ ಆಗಿರೋದಕ್ಕೆ 20,000 ರೂಪಾಯಿ ಒಂದೇ ದಿನಕ್ಕೆ 1000 kg ಕೊಯ್ಲು ಮಾಡಿರೋದಕ್ಕೆ ಒಂದು 20,000 ಬಂದಿದೆ. ಇದೇ ರೀತಿ 1.5 ವರ್ಷ ಇರುತ್ತಂತೆ. 1 ವಾರಕ್ಕೊಮ್ಮೆ ಇದು ಕೊಯ್ಲಿರುತ್ತೆ. ಇಂಥ ಒಂದು ಅದ್ಭುತವಾದ ಒಂದು ರೈತನ ಒಂದು ಕಷ್ಟ ಏನಂದರೆ ಸ್ಟಾರ್ಟಿಂಗ್ ಇದನ್ನು ಮಾಡೋದು ಬಹಳ ಕಷ್ಟ. ಇದು ವೈರಸ್ನ ತುತ್ತಿಗೆ ಆಗುತ್ತೆ, ಮತ್ತು ಇದಕ್ಕೆ ಹಲವಾರು ರೋಗಗಳು ಬರುತ್ತೆ. ಬೇಸಿಗೆಯಲ್ಲಿ ಇದನ್ನು ಮೇಂಟೆನೆನ್ಸ್ ಮಾಡಬೇಕಂತ ಹೇಳಿದ್ರೆ ನೀರು ಹೆವಿ ಕೊಡಬೇಕು, ಔಷಧಿಗಳು ಕೊಡಬೇಕು. ಭಾಳ ಇದನ್ನು ಮಗು ಥರ ಪೋಷಣೆ ಮಾಡಿ ಇದನ್ನು ಈ ಮಟ್ಟಕ್ಕೆ ಬೆಳೆಸಿದ್ದಾರೆ. ಎಕ್ಸಾಂಪಲ್ ಅವ್ರ ಮಾತಲ್ಲೇ ಇದ್ರ ಬಗ್ಗೆ ನಾವು ತಿಳ್ಕೊಂಡು ಇದ್ರ ಬಗ್ಗೆ ಇನ್ನಷ್ಟು ಜನಗಳಿಗೆ ಲಾಭದಾಯಕವಾದ ಅಂತಹ ಬೆಳೆಗಳನ್ನು ಬೆಳೆದು ಯಾವುದೇ ಕಾರ್ಪೊರೇಟ್ ಕಂಪ್ನಿಗಳ ಒಂದು ಜಾಬ್ಗಳಿಗೆ ನಾವೇನು ಕಮ್ಮಿ ಇಲ್ಲ, ಅಲ್ಲಿ ಕೊಡೋದಕ್ಕಿಂತ ನಾವು ದುಪ್ಪಟ್ಟು ದುಡಿತೀನಿ ಅಂತ ಹೇಳ್ಬಿಟ್ಟು ಇಲ್ಲೊಬ್ಬ ರೈತ ಚಾಲೆಂಜ್ ಮಾಡಿ ಯುವ ರೈತರಿಗೆ ಮಾರ್ಗದರ್ಶನ ಆಗಿದ್ದಾರೆ. ಅವರನ್ನು ಈ ಒಂದು ಸಂದರ್ಭದಲ್ಲಿ ಕನ್ನಡ ಮೈತ್ರಿ ನ್ಯೂಸ್ ವಾಹಿನಿಯಿಂದ ಅವ್ರನ್ನ ಪರಿಚಯ ಮಾಡಿಸ್ತೀನಿ, ಬನ್ನಿ ಸರ್. ನಮ್ಮ ಪರಿಚಯ TM ವೆಂಕಟೇಶ್ ಸಣ್ಣ TS ಮುನಿಯಪ್ಪ, ಶಿಡ್ಲಘಟ್ಟ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ, ತುಮ್ನಹಳ್ಳಿ ಗ್ರಾಮ ಪಂಚಾಯತಿ, ತುಮ್ನಹಳ್ಳಿನೇ ನಂದು. ಸುಮಾರು ನನಗೆ ಒಂದು 2 ವರ್ಷದಿಂದ ಇಲ್ಲಿ ಹಿಪ್ಪನೇರಳೆ ಸೊಪ್ಪು ಹಾಕ್ಕೊಂಡಿದ್ದೆ. ಹಿಪ್ಪನೇರಳೆ ಸೊಪ್ಪಲ್ಲಿ ಏನೋ ಲಾಭ ಬರಲಿಲ್ಲ ಅಂತಲೇ ಹೇಳ್ಬಿಟ್ಟು ನಾನು ಹಲವಾರು ಕಡೆ ಹಲವಾರು ಬೆಳೆಗಳನ್ನು ಹೋಗಿ ನೋಡಿದೆ. ನನಗೆ ಯಾವುದೂ ಲಾಭ ಬರೋ ಅಂಥದ್ದು ಕಾಣಿಸಲಿಲ್ಲ. ಕಾಣಿಸಿದ್ದಾಗ ಎಲ್ಲೋ ಒಂದು ಕಡೆ ಈ ಥರ ಪಪ್ಪಾಯಿ ಹಾಕಿದ್ರೆ ರೈತರನ್ನ ವಿಚಾರಿಸಿದಾಗ ಇದಕ್ಕೆ ವೈರಸ್ ಅನ್ನೋದು ಜಾಸ್ತಿ ಇದೆ, ಏನು ಬೆಳೆಯೋಕ್ಕೆ ಕಷ್ಟ ಇದೆ ತುಂಬ ಅಂತಂದರು. ಆಗಲೇ ನಾನು ಬೆಳೆದು ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ನಾನು ಒಂದು ಭಾವನೆಯಿಂದ ಒಂದು ದಿಟ್ಟ ಹೆಜ್ಜೆ ಇಡಬೇಕು, ಪಪ್ಪಾಯಿನ ಬೆಳಿಬೇಕು ಅಂತ ಹೇಳ್ಬಿಟ್ಟು ಹಠ ಸಾಧಿಸಿ ಇದು ಮಾಡಿದಾಗ ನನಗೆ ಬೆನ್ನೆಲುಬಾಗಿ ನಿಂತಂಥ ನಮ್ಮ ಶಿಡ್ಲಘಟ್ಟ ಕ್ಷೇತ್ರದ ಜನಪ್ರಿಯ ಸಮಾಜ ಸೇವಕರು ಹಾಗೂ ಕಾಂಗ್ರೆಸ್ ಮುಖಂಡರಂಥ ಆಂಜನಪ್ಪ ಪುಟ್ಟು ಅವರು, ಆಯ್ತು ನಾನು ಇದ್ದೀನಿ, ನಿನ್ನ ಬೆನ್ನಿನಗಡೆ ಪಪ್ಪಾಯಿ ಬೆಳಿಬೇಕು, ಬೆಳೆದು ತೋರಿಸ್ಬೇಕು ರೈತರಿಗೆ ಅಂತ ಹೇಳ್ಬಿಟ್ಟು ಅವ್ರು ನನ್ನ ಪ್ರೋತ್ಸಾಹ ಕೊಟ್ಟರು. ಅವರು ಈ ತಾಲೂಕಲ್ಲಿ ಸುಮಾರು 13-14 ವರ್ಷದಿಂದ ಜನಸೇವೆ ಮಾಡ್ಕೊಂಡು ಮೊದಲನೇ ಎಲೆಕ್ಷನಲ್ಲಿ ನಿಂತರು, ಸೋತರು. ಆದರೆ ಆಮೇಲೆ 2ನೇ ಎಲೆಕ್ಷನಲ್ಲಿ ನಿಂತರು, ಸೋತರು. ಅವರು ಒಬ್ಬ ಬಾಗ್ಲೂರು ಗ್ರಾಮ ಪಂಚಾಯಿತಿ ಹತ್ರ ಬರ್ತಕ್ಕಂಥ ದೊಡ್ಡಮಾರನಹಳ್ಳಿ ಗ್ರಾಮ ಪಂಚಾಯತಿಗೆ ಸೇರಿರ್ತಕ್ಕಂಥ ಆಂಜನಪ್ಪ ಪುಟ್ಟೂರು ಅವರು ಸುಮಾರು ದಿವಸಗಳಿಂದ ಅವ್ರ ತಂದೆ, ಅವ್ರ ದೊಡ್ಡಪ್ಪ ಅವರೆಲ್ಲನೂ ಪ್ರಗತಿಪರ ರೈತರು. ಅವರು ಟೊಮೆಟೊ, ಶುಂಠಿ, ಹೀರೆಕಾಯಿ ಹಲವಾರು ಬೆಳೆಗಳನ್ನು ಬೆಳೆದು ಅವರು ಸುಮಾರು
ಇದು ಮಾಡಿದ್ರು. ನಾನು ಅವ್ರ ಮಾರ್ಗದರ್ಶನದಲ್ಲಿ ನಾನು ಪಪ್ಪಾಯಿ ಬೆಳೆಯೋಣ, ಇದು ಕಷ್ಟ ಅಂತಲೇ ಹೇಳಿದೆ. ಆಯ್ತಾ ನಿನ್ನ ಬೆನ್ನೆಲಗೆ ನಾನು ನಿಲ್ತೀನಿ, ನೀನು ಬೆಳಿಬೇಕು ಅಂತ ಹೇಳ್ಬಿಟ್ಟು ನನಗೆ ಪ್ರೋತ್ಸಾಹ. ಸುಮಾರು ಒಂದು 3,80,000 ರೂಪಾಯಿ ಖರ್ಚಾಗಿದೆ. ಇದು ಬೆಳೆಯೋದು ತುಂಬ ಕಷ್ಟ. ಇದಕ್ಕೆ ವೈರಸ್ ಅನ್ನೋದು ತುಂಬ ಕಾಟ ಕೊಡ್ತಾ ಇರ್ತೈತೆ. ಈ ವೈರಸ್ಗೆ ನಾವು ಅನೇಕ ಬಾರಿ ಔಷಧಿಗಳನ್ನು ಹೊಡಿಬೇಕು, ವಾರಕ್ಕೊಂದ್ಸರಿ ಔಷಧಿ ಬಳಸಲೇಬೇಕು. ಆಮೇಲೆ ಕೊಟ್ಟಿಗೆ ಗೊಬ್ಬರ, ಒಳ್ಳೆ ಫಲವತ್ತಾದಂಥ ಮಣ್ಣು ಇದೆಲ್ಲ ಕೊಟ್ಟು ಕಳೆ ಎಲ್ಲ ತೆಗೆದುಕೊಂಡು ವಾರಕ್ಕೊಂದ್ಸರಿ ನಾವು ಔಷಧಿ ಸಿಂಪಡಣೆ ಮಾಡಲೇಬೇಕು. ಇದು ನಾಟಿ ಮಾಡಿದಾಗಿಂದ 9 ತಿಂಗಳಿಗೆ ಇದು ಹಣ್ಣು ಕೊಯ್ಲಿಗೆ ಬರ್ತೈತೆ. ಈಗ ನಿನ್ನೆ ನಾನು ಕೊಯ್ಲು ಮಾಡಿದ್ದೀನಿ, 1,000 kg ಸಿಕ್ಕಿದೆ. 21 ರೂಪಾಯಿ ರೇಟು ನಾನು ಮಾರಾಟ ಮಾಡಿದ್ದೀನಿ. ಇದೇನೆಂದರೆ ನಾವು ಯಾವ ರೀತಿ ನೋಡ್ಕೊಂಡ್ರೆ ಆ ರೀತಿ ಗಿಡ ಬೆಳಿತೈತೆ. ಇದು ಸುಮಾರು 1 ರಿಂದ 1.5 ವರ್ಷ ನಮಗೆ ಫಸಲು ಕೊಡ್ತಾ ಇರ್ತೈತೆ. ನಾವು ಮಗು ಥರ ಇದನ್ನು ನಾವು ಬೆಳೆಸ್ಕೊಂಡು ಹೋಗ್ಬೇಕು. ನಾವು ಯಾವುದೇ ಕಾರಣಕ್ಕೆ ನೆಗ್ಲೆಕ್ಟ್ ಮಾಡಬಾರ್ದು. ನೆಗ್ಲೆಕ್ಟ್ ಮಾಡಿದ್ರೆ ಇದು ಗಿಡ ಹೋಗ್ಬಿಡ್ತೈತೆ. ಇದಕ್ಕೆ ವೈರಸ್ ಅನ್ನೋದು ಕಾಟ ಜಾಸ್ತಿ ಕೊಡ್ತಾ ಇರ್ತೈತೆ. ಇದಕ್ಕೆ ಒಳ್ಳೊಳ್ಳೆ ಔಷಧಿಗಳು ಬಂದಿದೆ ಈಗ ಮಾರ್ಕೆಟಲ್ಲಿ. ಆ ಒಳ್ಳೆ ಔಷಧಿಗಳನ್ನ ತಗೊಂಡು ನಾವು ತಿಂಗಳಿಗೆ ಒಂದು 4 ಬಾರಿ ಅಂದರೆ ವಾರಕ್ಕೊಂದ್ಸರಿ ನಾವು ಮಾಡ್ತಾಯಿದ್ರೆ ಇದು ಒಳ್ಳೆ ಫಸಲು ಕೊಡ್ತೈತೆ. ಒಳ್ಳೆ ಗೊಬ್ಬರ, ಒಳ್ಳೆ ಮೆಣಸಿನ್ನು ಈ ಥರ ಎಲ್ಲ ಕೊಟ್ಟು ನಾವು ಮಗು ಥರ ನೋಡ್ಕೊಬೇಕು. ಇದನ್ನು ನಾವು ಏನಾದರೂ ಒಂದು ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ರೆ ಇದು ನಮಗೆ ಕೈ ಕಟ್ಟೋದು. ಸರ್ ಇದು ಎಷ್ಟು ಎಕರೆ ಮಾಡಿದ್ದೀರಿ ಈಗ 1 ಎಕರೆ ಮಾಡಿದ್ದೀರಿ. ಇದು ನಾಟಿ ಮಾಡಿ 8 ತಿಂಗಳಾಯಿತು. ಈಗ ಶಾಂಪಲ್ ಆಗಿದೆ. ನಿನ್ನೆ ತಾನೇ 1,000 kg ಸಿಕ್ಕಿದೆ. 21 ರೂಪಾಯಿ ರೇಟು ಬೆಲೆ ಮಾಡಿದ್ದೀರಿ. ಈಗ ಇನ್ನು 1/4 ಎಕರೆಗೆ ರೆಡಿ ಮಾಡಿದ್ದೀರಿ. ಇನ್ನೊಂದು 15 ದಿವಸದಲ್ಲಿ ನಾವು ಅದನ್ನು ನಾಟಿ ಮಾಡಿದ್ದೀವಿ. ಎಕರೆಗೆ ಎಷ್ಟು ಗಿಡ ನಾಟಿ ಮಾಡ್ಬೋದು ಸರ್ ಇದು? ಎಕರೆಗೆ ಕೆಲವರು ಸಾಲಿಂದ ಸಾಲಿಗೆ 8 ಅಡಿ ಹಾಕ್ತಾರೆ, ಗಿಡದಿಂದ ಗಿಡಕ್ಕೆ 6 ಅಡಿ ಹಾಕ್ತಾರೆ. ನಾನು ಸಾಲಿಂದ ಸಾಲಿಗೆ 8 ಅಡಿ ಹಾಕಿದ್ದೀನಿ, ಗಿಡದಿಂದ ಗಿಡಕ್ಕೆ 7 ಅಡಿ ಹಾಕಿದ್ದೀನಿ. ಈ ರೀತಿಯಾಗಿ ಮಾಡ್ಕೊಂಡು, ಅಂದರೆ ಬೇಸಿಗೆಯಲ್ಲಿ ನೀರು ಸ್ವಲ್ಪ ಜಾಸ್ತಿ ಬೇಕಾಗ್ತೈತೆ. ನೀರಿಲ್ಲ ಅಂದರೆ ಪಪ್ಪಾಯಿ ಬೆಳೆಯೋದು ಕಷ್ಟ ಆಗ್ತೈತೆ. ಮಳೆಗಾಲದಲ್ಲಿ ಹಂಗ ಅಡ್ಜಸ್ಟ್ ಆಗಿಬಿಡ್ತೈತೆ. ಇದು ಎಕ್ಸ್ಪೋರ್ಟ್ ಮಾಡೋದಕ್ಕೆ ಯಾವುದು ನಮ್ಮ ಇದರಲ್ಲಿ ಆಗುತ್ತಾ ಸರ್? ಇಲ್ಲಿ ಸ್ಥಳೀಯರಲ್ಲಿ ವ್ಯಾಪಾರಸ್ಥರಿದ್ದಾರೆ, ಅವರೇ ಬರ್ತಾರೆ, ಅವರೇ ಕಿತ್ಕೊಂಡು ಅವರೇ ಪೇಪರನ್ನು ಅದಕ್ಕೆ ಪ್ಯಾಕಿಂಗ್ ಮಾಡ್ಕೊಂಡು ಅವರೇ ತಗೊಂಡು ಹೋಗ್ತಾರೆ. ನಮ್ಮ ಹಣಕ್ಕಂತೂ ಮೋಸಿಲ್ಲ. ಇಲ್ಲೇ ಬೀರ್ಜೇನಹಳ್ಳಿ ಹತ್ರ ಬೈರೇಗೌಡ ಅನ್ನೋರು ನಮ್ಮ ತೋಟದಲ್ಲಿ ಕಾಯನ್ನು ಕೊಯ್ತಾ ಇದ್ದಾರೆ. ಮೊದಲನೇದಾಗಿ 1000 ಕಾಯಿ ಕಿತ್ತಿದ್ದೀರಾ ಅಂತ ಹೇಳಿದ್ರಲ್ಲ, ಎಷ್ಟಾಯಿತು ಸರ್ ನಿಮ್ಮದು ಮೊದಲನೇ ಒಂದು ಲಾಭ? ನಿನ್ನೆ 1,000 kg ಕಿತ್ತಿದ್ದಾರೆ. 1000 kgಗೆ 21 ರೂಪಾಯಿ ರೇಟಲ್ಲಿ 21,000 ಆಗಿದೆ. ಎಷ್ಟು ದಿನಕ್ಕೊಂದ್ಸಲ ಇದನ್ನು ಇದು ಮಾಡ್ತೀರಿ? ವಾರಕ್ಕೆ ಒಂದ್ಸರಿ ಕೀಳ್ತಾರೆ. ಈಗ ಶಾಂಪಲ್ಗೆ 1000 ಅಂದರೆ ಮುಂದಿನ ದಿನಗಳಲ್ಲಿ ಎಷ್ಟಾಗ್ಬೋದು? ಅದು ಕೆಲವರು ಏನು ಮಾಡ್ತಾರೆ ಅಂದರೆ ಎಕ್ಸ್ಪೋರ್ಟ್ ಬೇಕಾಗಿರೋದ್ರಿಂದ ವಾರಕ್ಕೆ 2 ಸರಿ ಕಿಲ್ತಾರೆ, ವಾರಕ್ಕೊಂದ್ಸರಿ ಕಿತ್ತಾರೆ. ವಾರಕ್ಕೊಂದ್ಸರಿ ಕಿತ್ತಾಗ 1 ಟನ್ 200-300 kg ಸಿಗುತ್ತೆ. ವಾರಕ್ಕೆ 2 ಸರಿ ಕಿತ್ತಾಗ 600 kg 700 kg ಸಿಗುತ್ತೆ. ಇದರ ಒಂದು ಎಲೆ ಏನಾದರೂ ಪ್ರಯೋಜನ ಆಗುತ್ತಾ? ಇದು ಎಲೆ ಏನು ಪ್ರಯೋಜನ ಆಗುತ್ತೆ ಅಂತ ಹೇಳ್ಬಿಟ್ಟು ಇನ್ನೂ ಗೊತ್ತಿಲ್ಲ. ಇದು ಎಲೆ ಯಾವ ಕಾರಣಕ್ಕೂ ನಾವು ಹಸಿರಾಗಿದ್ದಾಗ ತೆಗಿಬಾರ್ದು. ಅದಾಗ ಅದೇ ಒಣಗಿಬಿಟ್ಟು ಕೆಳಗಡೆ ಬಾಗುತ್ತೆ. ಆ ಭಾಗದಾಗ ಮಾತ್ರ ನಾವು ಎಲೆ ತೆಗೆದು ಅಲ್ಲೇ ಆ ಗಿಡ ಈ ಗಿಡ ಸೆಂಟ್ರಲ್ಲಿ ಹಾಕ್ಬಿಟ್ರೆ ಗೊಬ್ಬರ ಆಗುತ್ತೆ. ಅದ್ರ ಮೇಲೆ ಒಂದು ಸ್ವಲ್ಪ ಮಣ್ಣು ಹಾಕಿದೆ. ಇದಕ್ಕೆ ಹಲವಾರು ಬೇಸಾಯಗಳು ಬಂದಿದೆ. ಟೋಟಲ್ 20, ಆಮೇಲೆ 10, 26, ಇನ್ನೂ ಒಳ್ಳೆ ಜಿಂಕು, ಬೋರಾನು, ಮೆಗ್ನೀಷಿಯಮ್ಮು, ಫೆರಕ್ಸು ಇಂಥವನ್ನೆಲ್ಲ ನಾವು 15 ದಿವಸಕ್ಕೆ 20 ದಿವಸಕ್ಕೆ ಕೆಲವು ವಾಟರ್ ಸೊಲ್ಯೂಬಲ್ ಬಂದಿದೆ. ವಾಟರ್ ಸೊಲ್ಯೂಬಲ್ ಬಿಡ್ಬೋದು. ಇಲ್ಲ ಬುಡ ಸುತ್ತು ನಾವು ಮಣ್ಣು ತೆಗೆದು ಒಂದೊಂದು ಸ್ವಲ್ಪ 100 ಗ್ರಾಮ್ 200 ಗ್ರಾಮ್ ಹಾಕ್ಕೊಂಡು ಅದ್ರ ಮೇಲೆ ಮಣ್ಣು ಹಾಕಿದ್ರೆ ಫಲವತ್ತತೆ ಆಗಿ ಇರ್ತೈತೆ. ಏನಾದರೂ ನಾವು ಅದನ್ನೆಲ್ಲ ತೋಟಗಾರಿ ಇಲಾಖೆಗೆ ಹೋಗಿಲ್ಲ. ಯಾಕಂದರೆ ಅವರು ಸುತ್ತಾಡಿಸಿ ನಮ್ಮ ದುಡ್ಡನ್ನ ಕಿತ್ತಿಂದ ಹಾಕ್ತಾರೆ. ಈಗ ಕೊಡೋದು ಅವ್ರು ತೋಟಗಾರಿ ಇಲಾಖೆಯಲ್ಲಿ ಒಂದು ಎಕರೆಗೆ ಒಂದು 50,000 ಕೊಡ್ತೀರಂದರೆ ಇವತ್ತು ಬಾ ನಾಳೆ ಬಾ ಅಂತ ಹೇಳ್ಬಿಟ್ಟು ಒಂದು 20,000-30,000 ಅಲ್ಲೇ ಖರ್ಚು ಮಾಡಿಸ್ತಾರೆ. ನಾವಿಲ್ಲಿ ಕೆಲಸ ಬಿಟ್ಟು ಅಲ್ಲೋದ್ರೆ ಇದು ಗಿಡ ಕಳ್ಕೊಳ್ತೀರ ಅಷ್ಟೇ. ಈಗ ಸರ್ಕಾರ ಅನ್ನೋದು ಏನಾಗ್ಬಿಟ್ಟಿದೆ ಅಂದರೆ ಬಡವ್ರ ಪರವಾಗಿಲ್ಲ, ಮಧ್ಯವರ್ತಿ ಪರವಾಗಿ ಆಗಿಬಿಟ್ಟಿದೆ. ಅಲ್ಲಿ ಮಧ್ಯವರ್ತಿಗಳು ಯಾರು ಇರ್ತಾರೋ ಅವ್ರು ತಿಂದಾಕ್ಬಿಡ್ತಾರೆ. ಸರ್ ಈಗ ಯುವ ರೈತರಿಗೆ ನೀವೇನು ಹೇಳಕ್ಕೆ ಬಯಸ್ತೀರಿ ಈ ಥರ ಬೆಳೆ? ರೈತರು ಏನಾಗಿದ್ದಾರೆ ಅಂದರೆ ಈಗ ಇವತ್ತು MSc BCom ಇಂಜಿನಿಯರಿಂಗು ಎಲ್ಲ ಮಾಡಿದ್ದಾರೆ. ಮಾಡಿ ಪಾಪ ಕೆಲಸ ಇಲ್ಲದೆ ಹಲವಾರು ಫೈಲ್ಗಳನ್ನು ಎತ್ಕೊಂಡು ಸರ್ಕಾರದಿಂದ ಕೆಲಸ ಸಿಗ್ತೈತೆ ಅಂತ ಹೇಳ್ಬಿಟ್ಟು ಸುತ್ತಾ ಇರ್ತಾರೆ. ಸುತ್ತಿ ಅವರು ಬೇಸತ್ತು ಈಗ ಅವರೇ ಪರ್ಯಾಯವಾಗಿ ಕೆಲವು ಕುರಿ ಮೇಯಿಸೋದು, ಮೇಕೆ ಮೇಯಿಸೋದು, ಇಲ್ಲ ಅವ್ರಿಗೆ ಜಮೀನಿಲ್ಲ ಅಂದರೆ ಬೇರೆ ಕಡೆ ನೀರಿರ್ತಕ್ಕಂಥ ಜಮೀನುಗಳನ್ನು ತಗೊಂಡು ಅವರು ರೀಸಿಗೆ ತಗೊಂಡು ಪಾಪ ದಾಳಿಂಬೆ, ಪಪ್ಪಾಯಿ, ಸೀಬೆಕಾಯಿ,
ಹಲವಾರು ದ್ರಾಕ್ಷಿ ಈ ಥರ ಬೆಳೆಗಳನ್ನು ಟೊಮೆಟೊಗಳನ್ನ ಹಾಕ್ಕೊಂಡು ಅವ್ರ ಜೀವನವನ್ನು ನಡೆಸ್ತಾ ಇದ್ದಾರೆ. ಈಗ ಎಷ್ಟು ಜನಕ್ಕೆ ಉದ್ಯೋಗ ಅಂದರೆ ಸಿಕ್ಕಲ್ಲ. 100 ಜನ ಓದಿರ್ತಾರೆ, 100 ಜನದಲ್ಲಿ ಒಂದು 2-3 ಉದ್ಯೋಗ ಸಿಗುತ್ತೆ. ಮಿಕ್ಕ ಅವ್ರ ಕೆಲಸನ ಅವ್ರು ಮಾಡ್ಕೊಂಡು ಈ ಥರ ಅಗ್ರಿಕಲ್ಚರಲ್ಲಿ. ಟೋಟಲ್ ನೀವು ಬೆಳೆದಿರೋಂಥ ಬೆಳೆಗೆ ಫೈನಲ್ ಆಗುವಷ್ಟರಲ್ಲಿ ನಿಮಗೆ ಎಷ್ಟು ಸಿಗ್ಬೋದು ಅಂತ ನಿರೀಕ್ಷೆ ಇದೆ ಸರ್? ಇದು ಒಂದು ಗಿಡಕ್ಕೆ ನಮ್ಮ ಇನ್ವೆಸ್ಟ್ಮೆಂಟ್ ಪ್ರಕಾರವಾಗಿ 100-110 kg ಕೊಯ್ಬೇಕು. ಬೇಡ 80-90 kg ಕೊಯ್ದ್ರೂ ಇದೇ ರೇಟೇ ಇದ್ರೂ ನಂದು ಬಿದ್ದಿರ್ತಕ್ಕಂಥ ಬಂಡವಾಳ 4 ಲಕ್ಷ ಹೋಗಿ ನನಗೂ ಒಂದು 5-6 ಲಕ್ಷ ಸಿಗ್ಬೋದು ಅಂತೇಳ್ಬಿಟ್ಟು ನಿರೀಕ್ಷೆಯಲ್ಲಿದೆ. ಈಗ ಯಾವುದೇ ಕಾರ್ಪೊರೇಟ್ ಸಂಸ್ಥೆಗಳಲ್ಲಿ ವರ್ಷಕ್ಕೆ ಎಷ್ಟು ದುಡಿಬೋದು? ಕಾರ್ಪೊರೇಟ್ ಸಂಸ್ಥೆಗಳಲ್ಲಿ ವರ್ಷಕ್ಕೆ ತಿಂಗಳಿಗೆ ಒಂದು 20,000 ಕೊಡ್ತಾರೆ, 25,000 ಕೊಡ್ತಾರೆ, 30,000 ಕೊಡ್ತಾರೆ. ಅದರಲ್ಲಿ ಗ್ಯಾಸು ಕರೆಂಟು ಇದೆಲ್ಲನೂ ಹೋದ್ರೆ ಏನು ಸಿಗಲ್ಲ. ಏನೋ ಅಗ್ರಿಕಲ್ಚರಲ್ಲಿದ್ದರೆ ಮನೆಯಲ್ಲಿರ್ತಕ್ಕಂಥ ಕುಟುಂಬ ನಿವಾರಣೆ ಮಾಡ್ಬೋದು, ಹಲವಾರು ಜನಕ್ಕೆ ಕೆಲಸ ಕೊಡ್ಬೋದು, ಅವ್ರಿಗೂ ಕೆಲಸ ಸಿಗುತ್ತೆ, ಇವ್ರಿಗೂ ಕೆಲಸ ಸಿಗುತ್ತೆ ಅಂತ ಆಂಜನಪ್ಪ ಪುಟ್ಟೂರು ಅವ್ರಿಗೂ ದೇವ್ರು ಒಳ್ಳೇದು ಮಾಡಲಿ. ಮುಂದಿನ ದಿನಗಳಲ್ಲಿ ಈ ಶಿಡ್ಲಘಟ್ಟ ಕ್ಷೇತ್ರದ ಜನತೆ ಅವರನ್ನು ಕೈ ಹಿಡಿದು ಅವರನ್ನು ಶಾಸಕರನ್ನಾಗಿ ಮಾಡಿದ್ರೆ ನಮ್ಮ ತಾಲೂಕಲ್ಲಿ ಹಲವಾರು ಪ್ರಗತಿಪರ ರೈತರಿಗೆ ಅವರು ಬೆನ್ನೆಲುಬಾಗಿ ನಿಲ್ತಾರೆ ಅಂತ ಹೇಳ್ಬಿಟ್ಟು ನಾನು ಹೃದಯಪೂರ್ವಕವಾಗಿ ಹೇಳ್ತಾ ಇದ್ದೀನಿ.